Hi, welcome back to again your YouTube classes. ಸೊ ಇವತ್ತಿನ ತರಗತಿ ಏನಪ್ಪಾ ಅಂತಂದ್ರೆ ನೀವುಗಳು ಸರ ನಮಗೆ ಸೋಷಿಯಲ್ ಸೈನ್ಸ್ ಟಾಪಿಕ್ ಅಲ್ಲಿ ನೀವು ಏನ್ ಟಾಪಿಕ್ ಮಾಡಿದ್ರಿ ಜಿಯೋಗ್ರಫಿಯಲ್ಲಿ ಮೊದಲನೇ ಲೆಸನ್ ಕಂಪ್ಲೀಟ್ ಮಾಡಿದ್ರಲ್ಲ ಯಾವ್ದಪ್ಪ ಅಂತಂದ್ರೆ ಇಂಡಿಯಾ ಜಿಯೋಗ್ರಾಫಿಕಲ್ ಪೊಸಿಷನ್ ಅಂಡ್ ಫಿಸಿಕಲ್ ಫೀಚರ್ಸ್ ಅಂತೇಳಿ ಆ ಟಾಪಿಕ್ ಕಂಪ್ಲೀಟ್ ಮಾಡಿ ನಿಮಗೆ ಕ್ವಶನ್ ಆನ್ಸರ್ಸ್ ಗಳಿಗೆ ನಾನು ಆ ಕ್ವಶನ್ಸ್ ಗಳಿಗೆ ಆನ್ಸರ್ಸ್ ಅನ್ನ ಕೊಟ್ಟಿದ್ದೆ ಎಕ್ಸರ್ಸೈಸ್ ಕ್ವಶನ್ಸ್ ಗಳಿಗೆ ಅದೇ ರೀತಿ ನೀವ್ ಏನ್ ಮಾಡಿದ್ರಿ ಸರ್ ನೆಕ್ಸ್ಟ್ ಇಂಡಿಯಾ ಸೀಸನ್ ಟಾಪಿಕ್ ಕೂಡ ನೀವೇನಪ್ಪಾ ಅಂತಂದ್ರೆ ಆ ಕ್ವಶನ್ ಅಂಡ್ ಆನ್ಸರ್ಸ್ ಗಳನ್ನ ಸರ್ ಮಾಡಿ ಹಾಕಿ ಅಂತ ಅಂದಾಗ ನಾನಿಲ್ಲಿ ಆಲ್ರೆಡಿ ಮಾಡಿದ್ದೀನಿ. ಈ ಟಾಪಿಕ್ ಅಲ್ಲಿ ನೋಡ್ರಿ ಮೊದಲನೇದೇನಪ್ಪಾ ಅಂತಂದ್ರೆ ಪ್ರಶ್ನೆ ಅವರು ದ ಹೈಯೆಸ್ಟ್ ಟೆಂಪರೇಚರ್ ರೀಸನ್ ಇನ್ ಇಂಡಿಯಾ ಅಥವಾ ಇನ್ ದ ಕಂಟ್ರಿ ಅಂತ ಕೇಳ್ತಿದ್ರೆ ಕಂಟ್ರಿ ಮೀನ್ಸ್ ನಮ್ದು ಏನಾಗುತ್ತೆ ರೀ ಇಂಡಿಯಾ ಅಂತ ಆಗುತ್ತೆ. ಹಾಗಾದ್ರೆ ಯಾವ್ದು ಅಂತಂದ್ರೆ ಹೈಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಆಗಿದ್ದು ರಾಜಸ್ಥಾನದ ಗಂಗಾನಗರ ಆಗುತ್ತೆ. ನೆಕ್ಸ್ಟ್ ಡ್ಯೂ ಟು ಲೋಕಲ್ ಟೆಂಪರೇಚರ್ ಮತ್ತು ಕನ್ವೆನ್ಷನಲ್ ಕರೆಂಟ್ ಗಳಿಂದ ಏನಾಗುತ್ತೆ ಒನ್ ಕೈಂಡ್ ಆಫ್ ರೈನ್ಫಾಲ್ ಹ್ಯಾಪನ್ ಆಗುತ್ತೆ. ಅದು ಏನಪ್ಪಾ ಅಂದ್ರೆ ನಾವು ಕನ್ವೆಕ್ಷನಲ್ ರೈನ್ಫಾಲ್ ಅಂತ ಹೇಳ್ತಾ ಬರ್ತೇವೆ. ಕಾಫಿ ಬ್ಲಾಸಮ್, ಕಾಲ ಬೈಸಾಖಿ ಎಲ್ಲ ಕೇಳಿರಲ್ಲ ನೇಮ್ಗಳು. ಸೊ ಅದನ್ನ ನಾವು ಕನ್ವೆಕ್ಷನಲ್ ರೈನ್ಫಾಲ್ ಅಂತ ಹೇಳ್ತಾ ಬರ್ತೇವೆ. ನೆಕ್ಸ್ಟ್ ನಮಗೆ ಲೆಸ್ ರೈನ್ಫಾಲ್ ಆಗಿರುವಂತ ಏರಿಯಾ ಕೇಳ್ತಾ ಇದ್ದಾರೆ ಇಂಡಿಯಾದಲ್ಲಿ, ಅದು ರಾಯ್ಲಿ, ರಾಜಸ್ಥಾನದ ರಾಯ್ಲಿ ಆಗುತ್ತೆ. ನೆಕ್ಸ್ಟ್ ದ ಏರಿಯಾ ರಿಸೀವ್ಡ್ ದ ಹೈಯೆಸ್ಟ್ ರೈನ್ಫಾಲ್ ಅಂತ ಕೇಳ್ತಾ ಇದ್ದಾರೆ. ಹೈಯೆಸ್ಟ್ ರೈನ್ಫಾಲ್ ಯಾವ್ದಪ್ಪ ಅಂತಂದ್ರೆ ಮೌಸಿನ್ ರಾಮ್, ಮೇಘಾಲಯದ ಮೌಸಿನ್ ರಾಮ್ ಆಗುತ್ತೆ. ಓಕೆನಾ? ಹಾಗಾದ್ರೆ ಈ 4 ಕ್ವಶನ್ಸ್ ಗಳಿಗೆ ಆನ್ಸರ್ಸ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಅವ್ರು ತಗೋಣ. ಸೊ ಇಲ್ಲಿ ವಿಚ್ ಟೈಪ್ ಆಫ್ ಕ್ಲೈಮೇಟ್ ಇನ್ ಕ್ಲೈಮೇಟ್ ಈಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಇಂಡಿಯಾ, ಯಾವ ಪ್ರಕಾರದ ಕ್ಲೈಮೇಟ್ ಇದೆ ಅಥವಾ ವಾಟ್ ಕೈಂಡ್ ಆಫ್ ಕ್ಲೈಮೇಟ್ ಇಂಡಿಯಾ ಹ್ಯಾವ್ ಅಂತ ಕ್ವಶನ್ಸ್ ಕೂಡ ಸೇಮ್ ಆಗುತ್ತೆ. ಇಲ್ಲಿ ಐತ್ ನೋಡ್ರಿ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್, ಟ್ರಾಪಿಕಲ್ ಟೈಪ್ ಆಫ್, ಇಲ್ಲಿ ಬೇಕಾದ್ರೆ ನೀವು ಪಾಯಿಂಟ್ ತಗೋಬಹುದು. ಏನ್ ತಗೋಬಂದ್ರ TYPES ಟ್ರಾಪಿಕಲ್ ಟೈಪ್ಸ್ ಆಫ್ ಮಾನ್ಸೂನ್ ಕ್ಲೈಮೇಟ್ ಅಂತ ಬರೆದ್ರು ತಪ್ಪೇನಿಲ್ಲ. ಟ್ರಾಪಿಕಲ್ ಟೈಪ್ಸ್ ಆಫ್ ಮಾನ್ಸೂನ್ ಕ್ಲೈಮೇಟ್ ಅಂತ ಬರೆದ್ರು ತಪ್ಪೇನಿಲ್ಲ. ನೆಕ್ಸ್ಟ್ ಸೈಕ್ಲೋನ್ಸ್ ಗಳು ಹೇಗೆ ಹ್ಯಾಪನ್ ಆಗ್ತವೆ, ಕಾಸಸ್ ಆಗ್ತವೆ ಅಂತ ಕೇಳ್ತಾ ಇದ್ದಾರೆ ಡ್ಯೂರಿಂಗ್ ಯಾವಾಗ ಅಂದ್ರೆ ಈ ವಿತ್ಡ್ರಾವಲ್ ಆಫ್ ಮಾನ್ಸೂನ್ ಅಂತ ಕೇಳ್ತಾ ಇದ್ದಾರೆ. ವಿತ್ಡ್ರಾವಲ್ ಆಫ್ ಮಾನ್ಸೂನ್ ಅಪ್ಪ ಅಂತಂದ್ರೆ ನಾವು ಏನ್ ಮಾಡ್ತೀವಿ, ರೀಟ್ರೇಟಿಂಗ್ ಮಾನ್ಸೂನ್ ಸೀಸನ್ ಬರ್ತಲ್ಲ, ಆ ರೀಟ್ರೇಟಿಂಗ್ ಮಾನ್ಸೂನ್ ಸೀಸನ್ ಅಲ್ಲಿ ನಾವೇನಪ್ಪಾ ಅಂತಂದ್ರೆ ನೋಡ್ತಾ ಬರ್ತೀವಿ. ಬಹಳ ಸಿಂಪಲ್ ಐತಿ. ಸೈಕ್ಲೋನ್ಸ್ ಗಳು ಹ್ಯಾಪನ್ ಆಗಬೇಕಂದ್ರ ಅಲ್ಲಿ ವೇರಿಯೇಷನ್ ಆಗ್ಬೇಕು, ಡಿಫ್ರೆನ್ಶಿಯೇಷನ್ ಆಗ್ಬೇಕು. ಡಿಫ್ರೆನ್ಸ್ ಎಲ್ಲಿ ಆಗಬೇಕು ಅಂತಂದ್ರೆ ಟೆಂಪರೇಚರ್ ಮತ್ತು ಪ್ರೆಷರ್ ಅಲ್ಲಿ ವೇರಿಯೇಷನ್ ಆಗುತ್ತದೆ. ಅದು ಲ್ಯಾಂಡ್ ಮೇಲೆ ಮತ್ತು ಸಿ ಮೇಲೆ. ಇದರಿಂದ ಏನಾಗುತ್ತೆ ಹೇಳ್ರಿ, ಸೈಕ್ಲೋನ್ಸ್ ಗಳು ಕ್ರಿಯೇಟ್ ಆಗ್ತಾವ ಇನ್ ರೀಟ್ರೇಟಿಂಗ್ ಮಾನ್ಸೂನ್ ಸೀಸನ್ ಅಲ್ಲಿ ಅಂತ ನಾವಿಲ್ಲಿ ಏನಪ್ಪಾ ಅಂತಂದ್ರೆ ಹೇಳ್ಬೋದ್ರಿ. ಹೌದಾ? ಹಾಗಾದ್ರೆ ಸರ್ ನೆಕ್ಸ್ಟ್ ಕ್ವಶನ್ಸ್ ಗಳಿಗೆ ಆನ್ಸರ್ಸ್ ನೋಡ್ತಾ ಹೋಗೋಣ. ಇವು ಲಾಸ್ಟ್ ಕ್ವಶನ್ಸ್ ಆಗ್ತವ. 8th ಕ್ವಶನ್ ನಿಮಗೆ ಏನಾಗುತ್ತೆ ಹೇಳ್ರಿ, ಇಲ್ಲಿ ನಿಮಗೆ ಲಾಂಗ್ ಕ್ವಶನ್ಸ್ ಆಗುತ್ತೆ. ಇದು ಸಾಕಷ್ಟು ಬಾರಿ ಬಂದಿದ್ದು ಉಂಟು. ಸೊ ಇಲ್ಲಿ ವಿಚ್ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ದ ಕ್ಲೈಮೇಟ್ ಆಫ್ ಇಂಡಿಯಾ ಅಂತ ಕೇಳ್ತಾ ಇದ್ದಾರೆ. ನೀವು ಡೈರೆಕ್ಟ್ ಆಗಿ ಲೆಟಿಟ್ಯೂಡ್, ಅಲ್ಟಿಟ್ಯೂಡ್, ಡಿಸ್ಟೆನ್ಸ್ ಫ್ರಮ್ ದ ಸಿ ಲೆವೆಲ್, ಹೌದಾ, ಡೈರೆಕ್ಷನ್ ಆಫ್ ವಿಂಡ್ಸ್ ಆಗ್ಲಿ, ಮೌಂಟೇನ್ ರೇಂಜಸ್ ಆಗ್ಲಿ, ಓಷನ್ ಕರೆಂಟ್ಸ್ ಆಗ್ಲಿ, ಇವಿಷ್ಟು ಬರೆದ್ರೆ ಸಾಕು, ನಿಮಗೆ ಎಕ್ಸ್ಪ್ಲೇಷನ್ ಬರೀ ಅವಶ್ಯಕತೆ ಇಲ್ಲ. ಬಟ್ ಎಕ್ಸ್ಟ್ರಾ ಮಾಹಿತಿಯಾಗಿ ನಿಮಗೆ ಕೊಟ್ಟಿದ್ದೀನಿ ನಾನು. ಓಕೆನಾ ಸರ್? ನೆಕ್ಸ್ಟ್ ಇಂಡಿಯನ್ ಅಗ್ರಿಕಲ್ಚರ್ ಗ್ಯಾಂಬ್ಲಿಂಗ್ ವಿತ್ ದ ಮಾನ್ಸೂನ್ ವಿಂಡ್ಸ್ ಅಂತ ಕೇಳ, ಇದೇ ಸಾಕಷ್ಟು ಬಾರಿ ಪ್ರಶ್ನೆ ಆಗೈತ್ರಿ. ಅದಕ್ಕಾಗಿ ಇಲ್ಲಿ ನಾನು ಎಲ್ಲಾ ಪಾಯಿಂಟ್ಸ್ ಗಳನ್ನ ಮಾಡಿದ್ದೀನಿ. ಈ ಪಾಯಿಂಟ್ಸ್ ಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಇದನ್ನ ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಏನಪ್ಪಾ ಅಂತಂದ್ರೆ ನೀವಿಲ್ಲಿ ಔಟ್ ಆಫ್ 3 ಮಾರ್ಕ್ಸ್ ಗಳನ್ನ ತಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಸೊ ಲಾಸ್ಟ್ ಒಂದು ಕ್ವಶನ್ ಇದೆ, ಮ್ಯಾಚ್ ದ ಫಾಲೋವಿಂಗ್. ಇವುಗಳು ನಿಮಗೆ MCQ ಅಲ್ಲಿ ಕ್ವಶನ್ಸ್ ಏನಪ್ಪಾ ಅಂತಂದ್ರೆ ಕ್ರಿಯೇಟ್ ಮಾಡ್ತಾರ, ಅದಕ್ಕಾಗಿ ಸ್ವಲ್ಪ ನೋಡ್ಕೊಳ್ರಿ. ಕಾಲ ಬೈಸಾಖಿ, ಆಂಡೀಸ್, ಕಾಫಿ ಬ್ಲಾಸಮ್, ಮ್ಯಾಂಗೋ ಶೋರ್ ಅಂತ ಕೊಟ್ಟಾರ. ಇಲ್ಲಿ ಉತ್ತರ ಪ್ರದೇಶ, ಕರ್ನಾಟಕ, ಕೇರಳ, ಆಮೇಲೆ ರಾಜಸ್ಥಾನ, ವೆಸ್ಟ್ ಬೆಂಗಾಲ್ ಅಂತ ಸ್ಟೇಟಸ್ ಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಸರ್ ಮೊದಲನೇದು ಕಾಲ ಬೈಸಾಖಿ ಎಲ್ಲಿ ಆನ್ಸರ್ ಆಗುತ್ತೆ ಅಂತಂದ್ರೆ ವೆಸ್ಟ್ ಬೆಂಗಾಲ್. ಅದು ಕೊಟ್ರ. ಒಂದನೇದಕ್ಕೆ ಏನಾಗುತ್ತೆ ರೀ ಇ ಅಂತ ಕೊಟ್ರ. ಒಂದನೇದಕ್ಕೆ ಇ ಅಂದ್ರೆ ಯಾವ್ದ್ರಿ ವೆಸ್ಟ್ ಬೆಂಗಾಲ್. ಸರ್ ಎರಡನೇದಕ್ಕೆ ಎ ಅಂತ ಕೊಟ್ಟಾರ ಅಂತಂದ್ರೆ ಎರಡನೇದಕ್ಕೆ ಏನಪ್ಪಾ ಅಂತಂದ್ರೆ ಆಂಡೀಸ್ ಎಲ್ಲಿ ಬರ್ತಾವ ಹೇಳ್ರಿ, ಎಲ್ಲಿ ಬರ್ತಾವ ಆಂಡೀಸ್ ಗಳು, ಉತ್ತರ ಪ್ರದೇಶ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಕಾಫಿ ಬ್ಲಾಸಮ್ ಎಲ್ಲಿ ಆಗುತ್ತೆ ಅಂತಂದ್ರೆ ಕರ್ನಾಟಕದಲ್ಲಿ ಆಗುತ್ತೆ. ಮ್ಯಾಂಗೋ ಶೋರ್ ಏನಪ್ಪಾ ಅಂತಂದ್ರೆ ಕೇರಳ ಆಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬಿಡ್ರಿ. ಇಲ್ಲೇನು ಮೊದಲನೇ ಕಾಲಮ್ ಅಲ್ಲಿ ಅದಾವಲ್ಲ ಇವುಗಳಿಗೆ ಉತ್ತರ, ಇಲ್ಲಿ ಕಾಲಮ್ ಲಾಸ್ಟಿಗೆ ಐತಿಲ್ಲ, ಇಲ್ಲಿ ಉತ್ತರಗಳದಾವ. ಇವನ್ನ ಕರೆಕ್ಟ್ ಆಗಿ ಬರ್ಕೊಡ್ರಿ. ಓಕೆನಾ? ಸರಿ, ಇದೇ ರೀತಿ ನಿಮಗೆ ಕ್ವಶನ್ ಆನ್ಸರ್ಸ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಸಿ ಯು, ಬಾಯ್, ಟೇಕ್ ಕೇರ್. ಓಕೆ.